ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿದ್ದಾರೆ. ಅವಳು ಕಾಲ್ ಮಾಡಿದ್ಲು, ಸೊ ಏನಾದರೂ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು. ಸ್ವಲ್ಪ ಪಾಲಕ್ ಸೊಪ್ಪಿದೆ, ಇವಾಗ ನಾನು ಪಾಲಕ್ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಏನಾದರೂ ಮಾಡೋಣ ಸೈಡ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್, ಇವತ್ತು ಸಂಡೇ ಅಲ್ವಾ, ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮೊನ್ನೆ ಪಾಲಕ್ ಸೊಪ್ಪು ತಂದು ಇಟ್ಕೊಂಡಿದ್ದೆ, ಸೊ ಅದನ್ನೇ ಇವಾಗ ಸ್ವಲ್ಪ ಪಾಲಕ್ದು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟು ಸೊಪ್ಪಲ್ಲಿ ಇಷ್ಟೇ ಆಗಿದ್ದು, ಇನ್ನು ಮಿಕ್ಕಿದಿಷ್ಟು ಎಲ್ಲ ವೇಸ್ಟು. ಸ್ವಲ್ಪ ಎಲ್ಲ ಬಿಸಿಗೆಲ್ಲ ಒಂಥರ ಆಗಿಬಿಟ್ಟಿದೆ. ಸೊ ಇವಾಗ ಇದನ್ನೆಲ್ಲ ಎತ್ತಿ ಬಿಸಾಕಬೇಕು. ಕ್ಲೀನಾಗಿ ಒಂದೆರಡು ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬೇಯೋದಕ್ಕೆ ಇಡಬೇಕು. ನಾನು ಇವತ್ತು ಮಾಡ್ತಾ ಇದ್ದ ಪಾಲಕ್ ಪರೋಟ, ಒಂದು 2 ಟೈಮ್ಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಗಲೀಜಿದೆ ಅದರಲ್ಲಿ. ಈಗ ವಾಶ್ ಮಾಡಿದ್ದಾಯಿತು, ಇವಾಗ ಬೇಯೋದಕ್ಕೆ ಇಡೋಣ. ಈಗ ಸ್ಟವ್ ಹಚ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಬಿಸಿ ಆದಮೇಲೆ ಕುದಿಬೇಕಾದ್ರೆ ಈ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. 5 ಮಿನಿಟ್ಸ್ ಬೇಯಿಸ್ಕೊಂಡಿದ್ದಾದಮೇಲೆ ಅದನ್ನು ಸ್ವಲ್ಪ ಆರೋದಕ್ಕೆ ಇಟ್ಬಿಟ್ಟು ಮತ್ತೆ ಮಿಕ್ಸಿಗೆ ಮಾಡ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ, ಸೊ ಅದಕ್ಕೆ ಸೊಪ್ಪು ಹಾಕ್ಕೊಂಡ್ಬಿಡೋಣ. ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. 5 ಮಿನಿಟ್ಸ್ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಮಿಕ್ಸಿಗೆ ಹಾಕೋಣ. ನೋಡಿ, ಈ ಥರ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸ್ ನೀರಲ್ಲಿ ಬೇಯಿಸಿದ್ರೆ ಈ ಥರ ಆಗ್ಬಿಡುತ್ತೆ. ಏನು ಸೊಪ್ಪು ಜಾಸ್ತಿ ಬೇಯಿಸೋಷ್ಟಿರಲ್ಲ, ಸ್ವಲ್ಪ ಬೇಯಿಸ್ಕೊಂಡ್ರೆ ಪೂರ್ತಿಯಾಗಿ ಬೆಂದ್ಬಿಡುತ್ತೆ. ಈಗ ನೋಡಿ, ಸಣ್ಣದ ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ, ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು 4ರಿಂದ 5 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಇದು ಸ್ವಲ್ಪ ಪಾಲಕ್ ಇವಾಗ ತಾನೇ ಆಫ್ ಮಾಡಿದ್ದೀನಿ ಗ್ಯಾಸು. ಸೊ ಅದಾದ್ಮೇಲೆ ಅದನ್ನು ಸ್ವಲ್ಪ ಇದನ್ನು ಸೊಪ್ಪು ಮಾತ್ರ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಅದು ಗ್ರೇವಿ ಸ್ವಲ್ಪ ರೆಡಿ ಆಗುತ್ತೆ. ಅದನ್ನು ನಾವು ಗೋಧಿ ಅಥವಾ ಮೈದಾ ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಂಡ್ರೆ ನೆಕ್ಸ್ಟ್ ನಾವು ಅದನ್ನು ಚಪಾತಿ ಥರ ಮಾಡ್ಕೋಬೋದು. ಈಗ ಗೋಧಿ ಹಿಟ್ಟು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೆರೆಸಿಟ್ಕೋತೀನಿ. ಆಮೇಲೆ ಗ್ರೇವಿ ಮಾಡಾದ್ಮೇಲೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನಾನು ಒಂದು 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ರೇವಿ ಮಾಡ್ಕೊಂಡಿದ್ದಾಯಿತು, ಈ ಥರ ಇದೆ. ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಇದು ಹಾಕ್ಕೊಂಡಿದ್ದಾದಮೇಲೆ ಸ್ಪೂನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಫಸ್ಟು ಅದು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ, ಬೇಕಂದ್ರೆ ಬಿಸಿ ಇರುತ್ತಲ್ವ ಕೈಯಲ್ಲಿ ಸುಡುತ್ತೆ ಅಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಕೈಯಲ್ಲಿ ಇದು ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಜಾಸ್ತಿ ಇದೆಯಲ್ಲ, ಯಾಕಂದರೆ ಪಾಲಕ್ ಸೊಪ್ಪು ಹಾಕಿದಿರ್ತೀವಲ್ಲ, ಅದು ಪಾಲಕ್ದು ಗ್ರೇವಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರನ್ನ ಹಾಕ್ಕೊಂಡ್ರೆ ಮುಗಿಯುತ್ತೆ.
ಚಪಾತಿ ಹಿಟ್ಟು ಕಲಸಿದ್ದಾಯಿತು. ಇದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇನ್ನೊಂದ್ಸತಿ ಕ್ಲೀನಾಗಿ ನಾದ್ಕೊಂಡ್ರೆ ಚಪಾತಿ ಅಥವಾ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ಒಂದು 1/2 hour ಅಥವಾ ಒಂದು 20 minutes ರೆಸ್ಟಿಗೆ ಇಡೋಣ. ಆಮೇಲೆ ಲಟ್ಸೋಣ. ಈಗ ಇದನ್ನು ಚಿಕ್ಕ ಚಿಕ್ಕದು ಉಂಡೆಯಾಗಿ ಮಾಡ್ಕೊಳ್ಳೋಣ. ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಾಗಿ ಚಿಕ್ಕ ಉಂಡೆ ಆ ಥರ ಮಾಡಿಕೊಂಡು ಆಮೇಲೆ ಲಟ್ಸೋಣ ಚಪಾತಿನ. ಈ ಸೈಜಿಗೆ ಮಾಡಿಕೊಂಡ್ರೆ ಮೀಡಿಯಮ್ ಸೈಜಿಗೆ ಬರುತ್ತೆ. ಈಗ ಸದ್ಯಕ್ಕೆ ನನಗೆ ನಮ್ಮ ಅಕ್ಕನಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀನಿ. ಮತ್ತೆ ಉಳಿದಿದ್ರೆ ನೈಟ್ಗೂ ಇದೇ ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ನೈಟ್ ಡಿನ್ನರ್ ಇದೇ ಆಗಿರುತ್ತೆ. ಇನ್ನಿಷ್ಟು ಉಳಿದಿದೆ. ಇದರಲ್ಲಿ ಒಂದು 3 ಪರೋಟ ಥರ ಆಗ್ಬೋದು. ಅದನ್ನು ನಾವು ನೈಟ್ ಮಾಡ್ಕೋತೀನಿ. ಈಗ ಒಂದು 6 ಮಾಡ್ತಾಯಿದ್ದೀನಿ. ಒಂದು ರೌಂಡಿಗೆ ಲಟ್ಟಿಸ್ಕೊಂಡು ಲೇಯರ್ ಚಪಾತಿ. ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸವರ್ಕೋಬೇಕು. ಈ ಥರ ಎಣ್ಣೆ ಹಾಕಿ ಸವರ್ಕೊಂಡು ಮಾಡೋದ್ರಿಂದ ಲೇಯರಾಗಿ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ತುಂಬ ಸಾಫ್ಟ್ ಅನಿಸುತ್ತೆ ಚಪಾತಿ. ಮತ್ತೆ ಹಿಟ್ಟು ಹಾಕ್ಕೊಂಡು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೋಬೇಕು. ನಾವು ರೌಂಡ್ಗೆ ಬೇಕು ಅಂತಂದರೆ ರೌಂಡಾಗಿ ಸಹ ನಾವು ಮಾಡ್ಕೋಬೋದು. ನನಗೆ ಶೇಪ್ ಥರ ಎಲ್ಲ ಲಟ್ಸೋದು ಬರಲ್ಲ. ಸೊ ಅದಕ್ಕೆ ಯಾವ ಥರ ಬಂದರೆ ಆ ಥರ ನಾನು ಲಟ್ಟಿಸ್ತೀನಿ ಅಷ್ಟೇ. ಇದೇ ಥರನೇ ಎಲ್ಲ 6 ಚಪಾತಿನೂ ಮಾಡಿಕೊಂಡು ಮತ್ತೆ ಸುಟ್ಕೋತೀನಿ. ಈಗ ನಮ್ಮ ಅಕ್ಕ ಇಲ್ಲ. ನಮ್ಮ ಅಕ್ಕ ಇದ್ದಿದ್ರೆ ನಾನು ಅವಳಿಬ್ಬರು ಸೇರಿಕೊಂಡು ನಾನು ಲಟ್ಸ್ತಾ ಇದ್ದೆ, ಅವಳು ಸುಡ್ತಿದ್ಲು. ಸೊ ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಎಲ್ಲ ಒಟ್ಟಿಗೆ ತೀಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಒಟ್ಟಿಗೆ ಸುಡೋಣ. 6 ಚಪಾತಿನೂ ಲಟ್ಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದೇ ಚಪಾತಿ ಹಾಕೋಣ. ನಾನು ಮಾಡೋ ಯಾವ ಚಪಾತಿನೂ ಕೂಡ ಶೇಪಾಗಿ ಬರಲ್ಲ. ಸೊ ಇದೇನೋ ಸ್ವಲ್ಪ ಕರೆಕ್ಟಾಗಿದೆ. ನೋಡಿ ಚಪಾತಿ ಯಾವ ಥರ ಉಬ್ಬಿ ಬಂದಿದೆ. 3 ಲೇಯರ್ಸ್ ಮಾಡಿದ್ರೆ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ. ಎಲ್ಲ ಚಪಾತಿನೂ ಸುಟ್ಟೆ. ಲಾಸ್ಟ್ ಅಂತೂ ಅಷ್ಟೇ ಕಂಪ್ಲೀಟೆಡ್. ನೋಡಿ ಚಪಾತಿ ಎಲ್ಲ ಸುಟ್ಟಿಟ್ಟಿದ್ದೀನಿ ಕರೆಕ್ಟಾಗಿ. ಸೊ ಈಗ ನಮ್ಮ ಅಕ್ಕಗೆ ಏನು ಮಾಡೋಣ ಚಪಾತಿಗೆ ಅಂತ ಕೇಳೋದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿರು ಅಂತ ಹೇಳಿದಾಳೆ. ಸೊ ಇವಾಗ ಆಲೂಗಡ್ಡೆ ಹಚ್ತೀನಿ. ಅಕ್ಕ ಬಂದು ನಾನೇ ಮಾಡ್ತೀನಿ ಅಂತ ಹೇಳಿದಾಳೆ. ಸೊ ಅವಳು ಬರೋಷ್ಟರಲ್ಲಿ ಲೇಟ್ ಆದರೆ ನಾನೇ ಮಾಡ್ತೀನಿ. ಬನ್ನಿ ಇವಾಗ ಆಲೂಗಡ್ಡೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಬೇಯೋದಕ್ಕಿಡೋಣ. ಸೊ ಇವಾಗ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಅಕ್ಕ ಹೇಳಿದಾಳೆ. ಸೊ ಅದಕ್ಕೆ ಇವಾಗ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು 2 ವಿಷಲ್ ಬರೋ ಥರ ಇಡೋಣ.
ಇದು ವಿಜಿಲ್ ಬರೋ ಅಷ್ಟರಲ್ಲಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಕಟ್ ಮಾಡಿಬಿಟ್ಟು ಅದಕ್ಕೆ ಗೊಜ್ಜು ಮಾಡಿ ಇಟ್ಟಿರ್ತೀನಿ. ಈರುಳ್ಳಿ ಬೆಂದಿದ ತಕ್ಷಣ ಆಲೂಗಡ್ಡೆ ಬೆಂದಿದ ತಕ್ಷಣ ಸ್ಮ್ಯಾಶ್ ಮಾಡಿಬಿಟ್ಟು ಪಲ್ಯಗೆ ರೆಡಿ ಮಾಡ್ಕೊಳ್ಳೋಣ. ಪಲ್ಯ ಮಾಡೋಣ ಅಂತ ಎತ್ಕೊಂಡಿದ್ದೀನಿ. ಆನಿಯನ್ ಎಲ್ಲ ಹಚ್ಕೊಂಡೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಲಿದಾದ್ಮೇಲೆ ಆನಿಯನ್ನು, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಆಲೂಗಡ್ಡೆ ಬೇಗಕ್ಕೆ ಹಾಕಿರ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಮಾತ್ರ ಹಾಕೋಬೇಕು. ಈಗ ಅಂದರೆ ಉಪ್ಪು ಜಾಸ್ತಿ ಆಗಿರುತ್ತೆ. ಇದೊಂದು 3 ವಿಜಿಲ್ ಬಂದಿದೆ, ಸೊ ಅದಕ್ಕೆ ಆಫ್ ಮಾಡಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆನಿಯನ್ ಸ್ವಲ್ಪ ಫ್ರೈ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಆನಿಯನ್ ಬೆಂದಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಅರಿಶಿನ ಎಷ್ಟು ಬೇಕು ಅಷ್ಟು ಅರಿಶಿನ ಹಾಕೊಳ್ಳಿ. ಇವಾಗ ಇದು ಕೂಡ ಇನ್ನು ಸ್ವಲ್ಪ ಬೆಂದ್ಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈಗ ತಾನೇ ನನ್ನ ಕುಕ್ಕಿಂಗ್ ಕೆಲಸ ಎಲ್ಲ ಮುಗೀತು. ಇನ್ನು ನಮ್ಮ ಅಕ್ಕ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಬಂದಿದ್ದ ಕೂಡ ಇಬ್ಬರೂ ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ ಅಂತ. ಅವಳೇನೇನು 15 ಮಿನಿಟ್ಸ್ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳು ಬಂದಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡ್ತೀವಿ. ಮತ್ತು ಊಟ ಎಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ. ಇದು ನೈಟು ನಮ್ಮ ಅಕ್ಕ ಚಪಾತಿ ಮಾಡ್ತಾಯಿದ್ಲು. ಸೊ ನಾನು ಅವಳಿಬ್ಬರು ಸೇರಿಕೊಂಡು ಚಪಾತಿ ಮಾಡ್ತಾಯಿರ್ತೀವಿ ಯಾವಾಗ್ಲೂ. ನಾನು ತೀಡ್ ಕೊಟ್ಟರೆ ಅವಳು ಸುಟ್ಕೊಡ್ತಾಳೆ. ನಾನು ತೀಡಿದೆಲ್ಲ ಆಗಿತ್ತು ಅಂತೇಳ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡ್ಕೋತಾ ಇದ್ದೆ. ನೋಡ್ಕೊಂಡು ಯಾಕೆ ಮಾಡ್ತೀಯ? ಚಪಾತಿ ಎಲ್ಲ ಮಾಡಿದ್ದಾಗಿತ್ತು. ವಡೆಗೆ ಅಂತೇಳ್ಬಿಟ್ಟು ಆನಿಯನ್ನು, ಸಬ್ಬಕ್ಕಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ವಡೆ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಇದನ್ನ ವೀಡಿಯೋ ಮಾಡಿಕೊಡ್ಲು. ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನೈಟೆಲ್ಲ ಊಟ ಮಾಡ್ಕೊಂಡ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಬಾಯ್.